ಸಂಬಂಧಿಕರ ಮದುವೆಗೆಂದು ಕೇರಳಕ್ಕೆ ತೆರಳಿದ್ದ ನಿವಾಸಿಯ ಮನೆಯನ್ನ ದೋಚಿದ ಕಳ್ಳರನ್ನ ಬಂಧಿಸುವಲ್ಲಿ ಬಾಗಲೂರು ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವ ಲೇಔಟ್ನ ಚೊಕ್ಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದ ಕುಟುಂಬದವರು ಸಂಬಂಧಿಕರ ಮದುವೆಗೆಂದು ಮಾರ್ಚ್ ತಿಂಗಳಿನಲ್ಲಿ ಕೇರಳಕ್ಕೆ ತೆರಳಿರುತ್ತಾರೆ. ಮದುವೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹಿಂತಿರುಗಿ ಮನೆಗೆ ಬಂದಾಗ ಕಳ್ಳರು ಬಾಗಿಲನ್ನ ಮೀಟಿ ಕಳ್ಳತನ ಮಾಡಿರುವುದನ್ನು ಮನಗಂಡು ಬಾಗಲೂರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಬಾಗಲೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಎಸ್ ಶಬರೀಶ್ ಕಳ್ಳತನದ ದೂರನ್ನ ದಾಖಲಿಸಿಕೊಂಡು ಕಳ್ಳರ ಬೇಟೆಗೆ ತಂಡವನ್ನ ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪ್ರಕರಣದ ತನಿಖೆಯನ್ನ ವಿವಿಧ ಆಯಾಮಗಳಲ್ಲಿ ನಡೆಸಿ ಖಚಿತ ಮಾಹಿತಿಯನ್ನ ಕಲೆ ಹಾಕಿ ತಮಿಳುನಾಡು ರಾಜ್ಯದ ಅತಿಯೂರ್ ಬಸ್ ನಿಲ್ದಾಣದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಕಳವು ಪ್ರಕರಣವನ್ನ ಬಾಯ್ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ನಗರದ ವಿವಿಧ ಮನೆಗಳಿಗೆ ನುಗ್ಗಿ ಚಿನ್ನಾಭರಣವನ್ನ ಕಳವು ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರಂತೆ. ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ 31,09,697 ರೂಪಾಯಿ ಮೌಲ್ಯದ 437.25 ಗ್ರಾಂ ಚಿನ್ನಾಭರಣ ಹಾಗೂ 85 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದ ಆರೋಪಿಗಳ ಬಂಧನದಿಂದ 1 ಬಾಗಲೂರು ಪೊಲೀಸ್ ಠಾಣೆಯಲ್ಲಿ 2 ಕಳವು ಪ್ರಕರಣಗಳು, ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ 1 ಕಳವು ಪ್ರಕರಣಗಳು ಪತ್ತೆಯಾಗಿವೆ. ಬಾಗಲೂರು ಪೊಲೀಸರು ಕೂಡ ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದು ಕೂಡ ಮನೆಗಳ್ಳತನದ ಪ್ರಕರಣ, ಮುಂದಿನ ಬಾಗಿಲನ್ನು ಮೀಟಿ ಕಳ್ಳತನ ಮಾಡಿರ್ತಕ್ಕಂಥದ್ದು. ಇದು ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಬಾಗಲೂರು ಠಾಣಾ ನಿಗದಿಯಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಕೇರಳಕ್ಕೆ ಸಂಬಂಧಿಕರ ಮದುವೆಗೆ ಹೋದಾಗ 22 ಮಾರ್ಚ್ ಅವರು ಹೋಗಿರ್ತಕ್ಕಂಥದ್ದು. ನಂತರ 26ನೇ ತಾರೀಕು ಅವರು ವಾಪಸ್ ಬಂದಾಗ ಮನೆ ಬಾಗಿಲನ್ನು ಮೀಟಿ ಈ ರೀತಿ ಚಿನ್ನಾಭರಣಗಳನ್ನು ಮತ್ತು ಬೇರೆ ಬೇರೆ ವಸ್ತುಗಳನ್ನು ಮತ್ತು ಹಣವನ್ನು ಕದ್ದುಕೊಂಡು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿರ್ತದೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಅಗೇನ್ ಮತ್ತು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡಿ ತಮಿಳುನಾಡು ರಾಜ್ಯದ ಅತಿಯೂರು ಅಂತಕ್ಕಂಥ ಪ್ರದೇಶದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಬಂಧನ ಮಾಡಿರ್ತಾರೆ. ಅದಾದ ನಂತರ ಅವರ ಪೊಲೀಸ್ ಅಭಿರಕ್ಷೆಯನ್ನು ಪಡೆದು ಅವರನ್ನು ಕೂಲಂಕುಷ ವಿಚಾರಣೆ ಮಾಡಿದಾಗ ಅವರು ಈ ಕೃತ್ಯದಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದು ಅವರಿಂದ ಈ ಕಳ್ಳತನ ಆಗಿರ್ತಕ್ಕಂತಹ ವಸ್ತುಗಳನ್ನು ಪತ್ತೆ ಮಾಡಿರ್ತಾರೆ. ಜೊತೆಗೆ ಈ ಬಾಗಲೂರು ಪ್ರಕರಣ ಅಲ್ಲದೇನೆ ಯಲಹಂಕ ನ್ಯೂಟೌನ್ನ 1 ಪ್ರಕರಣ, ಹೀಗೆ ಬಾಗಲೂರು ಪೊಲೀಸ್ ಠಾಣೆ 2 ಪ್ರಕರಣ ಮತ್ತು ಯಲಹಂಕದ 1 ಪ್ರಕರಣ ಈಗ ಪತ್ತೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆರೋಪಿಗಳಲ್ಲಿ ಮೂಲತಃ ಅವರು ತಮಿಳುನಾಡುನವರಾಗಿದ್ದು ಅಲ್ಲಿ ಅವರುಗಳ ಮೇಲೆ ಹಿಂದೆಯೂ ಕೂಡ ಅಂದರೆ ಮೊದಲನೇ ಆರೋಪಿ ಮೇಲೆ ಹಿಂದೆ ಕೂಡ ಸುಮಾರು 7 ಪ್ರಕರಣಗಳು ದಾಖಲಾಗಿದ್ದು, ಜೊತೆಗೆ ಈಗ 3 ಪ್ರಕರಣಗಳು, ಹೀಗೆ ಒಟ್ಟು 10 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆದ್ದರಿಂದ ಈ ಮನೆಗಳ್ಳತನದ ಪ್ರಕರಣಗಳು ಪ್ರಮುಖವಾಗಿ ಲಾಫ್ಟ್ ಹೌಸಸ್ ಏನಿದ್ದಾವೆ ಅವುಗಳು ಆಗ್ತಾ ಇರೋದನ್ನು ಗಮನಿಸಿ ಈಗಾಗಲೇ ನಾವು ಎಲ್ಲ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಯಾವುದೇ ಸಂದರ್ಭದಲ್ಲಿ ನೀವು ಮನೆಗೆ ಬೀಗ ಹಾಕಿಕೊಂಡು ಹೋಗುವಾಗ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ನೀವು ಹತ್ತಿರದ ಪೊಲೀಸ್ ಠಾಣೆಗೆ ನೀವು ತಿಳಿಸಿದ್ರೆ ನಾವು ನಿಮ್ಮ ಮನೆಯ ಒಂದು ಇದನ್ನು ಗಮನ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನೀವುಗಳು ಕೂಡ ಕೆಲವೊಂದು ಪ್ರಿಕಾಷನ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮುಖ್ಯ ಆಗ್ತದೆ. CCTVಯನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆಯ ಬೀಗ ಸರಿಯಾಗಿ ಹಾಕ್ತಕ್ಕಂಥದ್ದು, ಅದು ಬೀಗ ಹಾಕಿರ್ತಕ್ಕಂಥದ್ದು ಲಾಕ್ ಹೌಸ್ ಅಂತ ಗೊತ್ತಾಗದ ರೀತಿಯಲ್ಲಿ ಗೇಟಿಗೆ ಹೊರಗಡೆಯಿಂದ ಬೀಗ ಹಾಕ್ತಕ್ಕಂಥದ್ದಾಗಲಿ, ನ್ಯೂಸ್ ಪೇಪರ್ಸು ಹಾಲು ಅಲ್ಲಿ ಬಿಡದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಮನೆಯ ಲೈಟನ್ನು ಆನ್ ಮಾಡ್ತಕ್ಕಂಥದ್ದು, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡ್ರೆ ಈ ರೀತಿಯ ಕರ್ತನೆಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಲಿಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ನಗರ ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಸಜಿತ್ ವಿಜೆ ಮಾರ್ಗದರ್ಶನದಲ್ಲಿ ಸಂಪಿಗೆಹಳ್ಳಿ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಮುರುಗೇಂದ್ರಯ್ಯ ನಿರ್ದೇಶನದ ಮೇರೆಗೆ ಬಾಗಲೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಎಸ್ ಶಬರೀಶ್ ನೇತೃತ್ವದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಭಾಷ್ ಚಂದ್ರ ಪಟ್ಟಣ, ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಂಕರಪ್ಪ, ಸಿಬ್ಬಂದಿಗಳಾದ ರಮೇಶ, ಅಸ್ಲಾಂ ಸಂಗಾಪುರ, ಮಹಾಂತೇಶ್ ಜಾಳಿಹಾಳ್, ವೀರೇಶ್, ನಾಗೇಂದ್ರ, ಶಶಿಕುಮಾರಿ ಹಾಗೂ ಈಶಾನ್ಯ ವಿಭಾಗದ ಕಚೇರಿಯ ತಾಂತ್ರಿಕ ವಿಭಾಗದ ಬಾಬು, ರವಿಚಂದ್ರನ್ ಮತ್ತು ತಂಡ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.